ಮುಖಂಡರುಗಳೇ, ಇಲ್ಲಿ ನಡೆದಿರತಕ್ಕಂಥ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಯುವತಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಅನೇಕ ಜನ ನಮ್ಮ ಪಕ್ಷದ ಮುಖಂಡರುಗಳು ಮಾತಾಡಿ ಉಮೇಶ್ ಮೇಟಿಯವರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ HY ಮೇಟಿಯವರಿಗೆ ಆಶೀರ್ವಾದ ಮಾಡಿದ್ರಿ. ಚುನಾವಣೆ 5 ವರ್ಷಕ್ಕೊಮ್ಮೆ ನಡೆಯೋದು. ಆದರೆ ಮೇಟಿಯವರು ನಿಧನರಾಗಿರುವುದರಿಂದ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ಮೇಟಿಯವರ ಕಿರಿಯ ಪುತ್ರರಾದಂಥ ಶ್ರೀ ಉಮೇಶ್ ಮೇಟಿಯವರನ್ನ ಹೈಕಮಾಂಡ್ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಅವರ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ಬಂದಿರತಕ್ಕಂಥದ್ದು 9ನೇ ತಾರೀಕು ನಡೀತಕ್ಕಂಥ ಉಪಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಬಂದಿದ್ದೇವೆ. ಕಮತಿಗೆ ಯಾವಾಗಲೂ ಕೂಡ ಮೇಟಿಯವರಿಗೆ ಪ್ರಿಯವಾದಂಥ ಊರು ಪಟ್ಟಣ. ಕಳೆದ ಬಾರಿನೂ ಕೂಡ ಕಮತಿಗೆ ಪಟ್ಟಣದಲ್ಲಿ ಹೆಚ್ಚು ಓಟ್ಗಳು ಬಂದಿದ್ದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಉಪಚುನಾವಣೆಯಲ್ಲೂ ಕೂಡ ಉಮೇಶ್ ಮೇಟಿಯವರಿಗೆ ತಾವು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರು ಬಹಳ ಸಜ್ಜನ, ಯಾವತ್ತೂ ಯಾರನ್ನೂ ಕೂಡ ದ್ವೇಷಿಸ್ತಿರ್ಲಿಲ್ಲ. ಚಿಕ್ಕವರಾದಿಯಾಗಿ ಎಲ್ರಿಗೂ ಕೂಡ ಗೌರವವನ್ನು ಕೊಡ್ತಿದ್ದಂತ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನ ನಮಗೆ ತಿಳಿಸ್ತಾ ಅವರೊಬ್ಬ ಅಜಾತ ಶತ್ರು ಆಗಿದ್ರು. ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಜನಪರ ಕಾಳಜಿ ಇದ್ದಂತ ವ್ಯಕ್ತಿ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಅಪಾರವಾದಂಥ ಪ್ರೀತಿ ಇಟ್ಕೊಂಡಿದ್ದಂಥ ವ್ಯಕ್ತಿ ಅಂತವರು ಇವತ್ತು ನಮ್ಮ ಜೊತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅವರು ಏನೇನು ಕಾಮಗಾರಿಗಳನ್ನ ಅವೆಲ್ಲನೂ ಕೂಡ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕಾದ್ರೆ ಉಮೇಶ್ ಮೇಟಿಯವರನ್ನ ತಾವು ಆರಿಸಿ ಕಳಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಇದೆ,
ನಮ್ಮ ಸರ್ಕಾರ ಇರೋದ್ರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ಉಮೇಶ್ ಮೇಟಿಯವರಿಗೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ಹೇಳ್ತಾ ಈ ಬಾರಿ ಸುಮಾರು 23ರಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ 12 ಕೋಟಿಗೂ ಹೆಚ್ಚು ಅನುದಾನವನ್ನು ಈ ಊರಿಗೆ ಪಟ್ಟಣಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ 26-27 ಬಜೆಟ್ನಲ್ಲಿ ಮೊನ್ನೆ ಮಂಡಿಸಿದಂಥ ಬಜೆಟ್ನಲ್ಲಿ ನಾನು ಈ ಊರಿಗೆ ಒಂದು ರೆಸಿಡೆನ್ಸಿಯಲ್ ಶಾಲೆಯನ್ನ ಕೊಟ್ಟಿದ್ದೇನೆ. ಅದಕ್ಕೆ ಸುಮಾರು 33-34 ಕೋಟಿ ರೂಪಾಯಿಗಳು ವೆಚ್ಚ ಆಗ್ತದೆ.